ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ರೆಸಿಪಿನ ಕುಂದಾಪುರ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇದು ನಮ್ಮ ಕುಂದಾಪುರ ಉಡುಪಿ ಭಾಗದಲ್ಲಿ ಮಾಡುವಂತಹ ಹೊಸ್ತು ಅನ್ನುವ ಸಾಂಪ್ರದಾಯಿಕ ಆಚರಣೆಯಲ್ಲಿ ಮಾಡುವಂತಹ ರೆಸಿಪಿ. ಹಾಗಾಗಿ ನಾನಿವತ್ತು ಇದನ್ನ ಕುಂದಾಪುರ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರ ಹೆಸರು ಹಾಗಲಕಾಯಿ ಔಟೆಕಾಯಿ ಗೊಜ್ಜು ಅಂತ ಹೇಳಿ. ಇಲ್ಲಿ ತನಕ ನಾನು ಕುಂದಾಪುರ ಕನ್ನಡದಲ್ಲಿ ವಿಡಿಯೋಸ್ ಮಾಡಿಲ್ಲ, ಹಾಗಾಗಿ ನಾನು ಸ್ವಲ್ಪ ವಿವರಣೆ ಕೊಟ್ಟಿದ್ದೀನಿ. ಇದನ್ನ ನಾವು ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು. ಮಾಡೋದು ಹೇಗೆ ಅಂತ ನೋಡೋಣ. ಈ ಹಾಗಲಕಾಯಿ ಔಟಿಕಾಯಿ ಗೊಜ್ಜು ಮಾಡೋದಕ್ಕೆ ನಾನು ಇಲ್ಲಿ 19 ಔಟಿಕಾಯಿ ತಗೊಂಡಿದ್ದೆ. ಸುಮಾರು ಜನರಿಗೆ ಔಟಿಕಾಯಿ ಹೆಂಗಿರುತ್ತಂದಲೇ ಗೊತ್ತಿಲ್ಲ. ಈಗ ತೋರಿಸ್ತಾ ಇದೆ ಕಣಿ, ಇದೇ ಔಟಿಕಾಯಿ. ಇದ್ರಲ್ಲಿ ನಾನು 19 ಔಟಿಕಾಯಿನ ತಗೊಂಡಿದ್ದೆ, ದೊಡ್ಡ ದೊಡ್ಡ ಸೈಜದ. ಇದನ್ನ ನಂಗಂತೂ ಜಜ್ಜು ಕಾತಿಲ್ಲ, ಅದಕ್ಕೆ ನಾ ಗಂಡನ ಹತ್ರ ಹೇಳಿ ಸುತ್ಕೆಗೆ ಜಜ್ಜಿ ಕೊಡೋಕೆ ಹೇಳ್ತೆ. ನೆಕ್ಸ್ಟ್ ನಾವು ಹಾಗಲಕಾಯಿನ ರೆಡಿ ಮಾಡಿ ಇಟ್ಕೊಳಕ, ಇದನ್ನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ರು ಒಳ್ಳೇದು. ಹಾಗಾಗಿ ನಾನು ಇಲ್ಲಿ ಕಟ್ ಮಾಡ್ಕೊಂತ ಇದ್ದೆ. ಆಚಿ ಸೈಡ್ ಈಚಿ ಸೈಡ್ ಎರಡು ತೆಗ್ದು ಇದ್ರ ಮೇಲ್ ಮುಳ್ ತರ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕಂತ ಇದ್ದೆ. ಹಾಗಲಕಾಯಿ ಕೈ ಅಂದಳಿ ಯಾರು ಒಡಿ ಹಪ್ಪದ್ ಬೇಡ. ಎಂತಕ್ಕಂತ ಹೇಳ್ರಿ, ಇದರಷ್ಟು ರುಚಿ ಬೇರೆ ಯಾವ ಅಡ್ಗಿನೂ ಇಲ್ಲ. ಉಪ್ಪು ಹುಳಿ ಖಾರ ಕೈ ಸಿಹಿ ಎಲ್ಲ ಮಿಕ್ಸ್ ಇರುತ್ತೆ ಇದ್ರಾಗೆ, ಅಷ್ಟು ಒಳ್ಳೆ ಇರುತ್ತೆ. ಈ ಕಡೆ ನಾನು ಹಾಗಲಕಾಯಿ ಮೇಲಿದ್ದೆಲ್ಲ ತೆಗೆದು ಒಂದ್ಸರಿ ತೊಳ್ಕೊಂಡು ಒಂದು ಬಟ್ಟೆಗೆ ಒರೆಸಿ ಇಟ್ಕೊಂಡಿದ್ದೀನಿ. ಈಗ ಈ ಹಾಗಲಕಾಯಿನ ಕಟ್ ಮಾಡ್ಕೊಂತಿದ್ದೆ. ಇದ್ರ ಒಳಗಿದ್ದದ್ದು ಬೀಜು ಎಲ್ಲ ತೆಗೀಕ, ಬೀಜನ ಒಂದು ಚಮಚಿ ತಗೊಂಡು ಕೆರ್ಸ್ಕೊಂಡ್ರೆ ಒಳ್ಳೆ ಆತ. ಕೈಯಲ್ಲಿ ತೆಗೋಕೆ ಸ್ವಲ್ಪ ಕಷ್ಟ, ಈ ಥರ ಚಮಚ ಕೆರ್ಸ್ಕೊಂಡ್ಲಕ್ಕ. ಹಾಗೆ ಎಲ್ಲದನ್ನು ಇದೇ ಥರ ಕೆರ್ಸಿ ಇಟ್ಕೊಂಡಿದೆ. ಈಗ ಇದನ್ನು ಕಟ್ ಮಾಡ್ಕೊಂಡ್ ಹೆಂಗಂತ ಕಾಂಬ, ಇದಕ್ಕೆ ನೀವು ಉದ್ದುದ್ದ ಮಾಡಿ ಈ ಥರ ಕಟ್ ಕಟ್ ಮಾಡಿ ಇದನ್ನ ಸಣ್ಣ ಪೀಸ್ ಮಾಡ್ಕೊಳ್ಕ. ಈ ಥರ ಮೊದಲೇ ನಾವು ರಾತ್ರಿ ಕೊಚ್ಚಿ ಇಟ್ಕೊಂಡ್ರೆ ಬೆಳಿಗ್ಗೆ ನಮ್ಗೆ ಇದನ್ನ ಮಾಡೋಕೆ ಸುಲಭ ಅಂತಂದೇಳಿ ಹೇಳಿ ಈಗ ಮಾಡಿ ಇಟ್ಕೊಂತಿದ್ದೆ. ಈಗ ಈ ಥರ ಕೊಚ್ಚಿ ಇಟ್ಕೊಂಡಿದ್ದಲ್ಲ, ಇದನ್ನ ಒಂದು ಬೌಲಿಗೆ ಹಾಯ್ಕೊಂತಿದ್ದೆ. ಮಧ್ಯೆ ಮಧ್ಯೆ ಒಂದೊಂದು ಇಂಗ್ಲೀಷ್ ಶಬ್ದ ಬರ್ತತೆ ಅಂತ ಮಾಡೋಕತ್ತಿಲ್ಲ. ಈಗ ಈ ಹಾಗಲಕಾಯಿಗೆ ನಾವು ಒಂದು ಚಮಚಿ ಉಪ್ಪು ಹಾಯ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂತಿದ್ದೆ. ಈ ಥರ ನಾವು ರಾತ್ರಿ ಉಪ್ಪು ಹಾಕಿ ಇಟ್ಕೊಂಡ್ರೆ ಇದ್ರಾಗೆ ಒಂಚೂರು ಕೈ ನೀರೆಲ್ಲ ಬಿಟ್ಕಂತ ಅದನ್ನ ನಾವು ಬಿಸಾಕರ ಆಯ್ತು. ಅದಕ್ಕೆ ಈ ಥರ ಕಹಿ ಕಮ್ಮಿ ಆಪ್ಕೋಸ್ಕರ ನಾವು ಇಲ್ಲಿ ಉಪ್ಪು ಹಾಕಿ ಇಟ್ಕೊಂಬ. ಈಗ ನಾ ಬೆಳಿಗ್ಗೆ ತೋರಿಸ್ತಾ ಇದ್ದೆ, ಇದ್ರಲ್ಲಿ ಒಂಚೂರು ನೀರು ಬಿಟ್ಕೊಂಡಿರತ್ತೆ. ಈ ನೀರನ್ನ ನಾವು ಬಿಸಾಕಿ ಈ ಹಾಗಲಕಾಯಿ ಪೀಸ್ ಮಾತ್ರ ಯೂಸ್ ಮಾಡೋದಷ್ಟೇ. ಔಟಿಕಾಯಿನೂ ಜಜ್ಕೊಂಡು ರೆಡಿ ಇಟ್ಕೊಂಡಿದೆ. ಇದನ್ನ ಕಣಿ ಈ ಥರ ಸಿಬ್ರು ಮಾಡ್ಕೊಂಡು ಜಜ್ಕೊಂಡು ಒಂದು ಔಟಿಕಾಯಿ ಇದ್ರಾಗೆ 2-3 ಪೀಸ್ ಮಾಡುವಂಗೆ ಜಜ್ಕಣ್ಕ ಈ ಥರ ಹೊಡೋಡಿ ಮಾಡ್ಕೊಂಡ್ರೆ ನಮ್ಗೆ ತಿಂಬುಕು ಲೈಕತ್ತ, ಹಾಗೆ ಬೇಗ ಬೇಯ್ತಂದಲಿ ಹೇಳಿ ಈ ಥರ ಜಜ್ಜಿ ಇಟ್ಕಣ್ಕ. ಹಾಗಲಕಾಯಿ ಔಟಿಕಾಯಿ ಎಲ್ಲ ರೆಡಿ ಇತ್ತು. ಈಗ ಇದಕ್ಕೆ ಒಂದು ಮಸಾಲೆ ಹೊಡಿ ಮಾಡ್ಕಣ್ಕ. ಈ ಮಸಾಲೆ ಹೊಡಿ ಮಾಡೋಕೆ ನಾವು ಒಂದು ಪಾತ್ರಕ್ಕೆ ಒಂಚೂರು ತೆಂಗಿನ ಎಣ್ಣೆ ಹಾಕೊಂಡಿದೆ. ಹಾಗೆ ಒಂದು 10-12 ಒಣಮೆಣಸಿನ್ಕಾಯಿ ಅಥವಾ ಗೊಯ್ಕಡ್ ಹಾಕೊಂಡಿದೆ. ಈ ಗೊಯ್ಕಡನ್ನು ಹಾಕೊಂಡು ಲಾಯ್ಕ್ ಮಾಡಿ ಹೊರ್ಕಣಕ. ಒಂಚೂರು ಹೊರದ್ರ ಮೇಲೆ ಅದನ್ನೆಲ್ಲ ಬದಿ ಮಾಡ್ಕೊಂಡು 2 ಚಮಚಿ ಕೊತ್ತಂಬರಿ, ಅರ್ಧ ಚಮಚಿ ಜೀರ್ನಕ್ಕಿ, 1 ಚಮಚಿ ಕಾಳು ಮೆಣಸು ಹಾಯ್ಕೊಂತ ಇದ್ದೆ. ಕಡೆಗೆ ಒಂದು 1/4 ಚಮಚಿ ಮೆಂತ್ಯ ಕಾಳು, 5-6 ಎಸ್ಲು ಬೆಳ್ಳುಳ್ಳಿ ಹಾಯ್ಕೊಂಡು ಹೊರ್ಕಂತ ಇದ್ದೆ. ಇದು ಒಳ್ಳೆ ಪರಿಮಳ ಬಪ್ಪುರವ್ರಿಗೆ ಹೊರ್ಕಣಕ. ಇದೆಲ್ಲ ಹೊರದಾದ್ಮೇಲೆ ಒಂಚೂರು ತಣ್ಣಗೆ ಹಪ್ಪಕ್ಕೆ ಬಿಡ್ಕ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನ ಹೊಡಿ ಮಾಡ್ಕಣ್ಕ. ನಿಮ್ಗೆ ಎಷ್ಟಾಗ್ತೋ ಅಷ್ಟು ನೈಸ್ ಮಾಡಿ ಹೊಡಿ ಮಾಡ್ಕೊಂಡ್ಲಕ್ಕ. ನಾವು ಇದೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಹೊಸ್ತಿಗೆ ಮತ್ತೆಲ್ಲ ಅಡ್ಗೆ ಮಾಡೋಕೆ ತಡುವತ್ತಲ್ಲ, ಇದನ್ನ ಬೇಗ ಮಾಡ್ಕೊಂಡ್ಲಕ್ಕ. ಹಾಗಾಗಿ ನಾ ಇದೆಲ್ಲ ಒಂದೇ ಸತಿ ರೆಡಿ ಮಾಡಿ ಇಟ್ಕೊಂತಿದ್ದೆ. ಹಾಗಲಕಾಯಿ ಔಟಿಕಾಯಿ ಮಸಾಲೆ ಹೊಡಿ ಎಲ್ಲದು ರೆಡಿ ಆಯ್ತು. ಇದೆಲ್ಲ ರೆಡಿ ಇಟ್ಕೊಂಡ್ರೆ ನಾವು ಪಟ ಹಾಗಲಕಾಯಿ ಔಟಿಕಾಯಿ ಗೊಜ್ಜು ಮಾಡ್ಲಕ್ಕ. ಈಗ ಮಾಡೋಕೆ ಶುರು ಮಾಡಿದೆ. ಒಂದು ಪಾತ್ರಕ್ಕೆ ಒಂದು 3-4 ಚಮಚಿ ಎಣ್ಣೆ ಹಾಕೊಂಡಿದೆ. ಇದಕ್ಕೆ 10-12 ಬೆಳ್ಳುಳ್ಳಿ ಎಸ್ಲನ್ನು ಕುಟ್ಟಿ ಹಾಕೊಂಡಿದೆ. ಕಡೆಗೆ ಒಂದು ಸ್ವಲ್ಪ ಬೇವಿನ ಎಲೆ ಹಾಕೊಂಡಿದೆ. ಇದನ್ನೆಲ್ಲ ಒಂದ್ಸರಿ ಫ್ರೈ ಮಾಡ್ಕಣ್ಕ. ಒಂಚೂರು ಎಣ್ಣೆ ಹೊರ್ಕೊಂಡ್ರೆ ಸಾಕತ್ತ. ಸ್ವಲ್ಪ ಫ್ರೈ ಮಾಡ್ರ ಮೇಲೆ ಇದಕ್ಕೆ ನಾ ಈರುಳ್ಳಿ ಹಾಕೊಂತಿದ್ದೆ. ಈರುಳ್ಳಿ ಅಲ್ದಿರ್ ನೀರುಳ್ಳಿ ಅಂದಳಿ ಹೇಳ್ತೇವೆ ನಾವು. ಈ ಕಡೆ 1 ಕಪ್ ಅಂದಳಿ ಹೇಳ್ರಿ, ಇಲ್ಲ ದೊಡ್ಡ ಸೈಜಿಂದ 2 ಈರುಳ್ಳಿನ ಕೊಚ್ಚಿ ಹಾಕೊಂಡಿದೆ. ಇದು ಕಲರ್ ಎಲ್ಲ ಚೇಂಜ್ ಆಪ್ರೋರಿಗೆ ಲೈಕ್ ಮಾಡಿ ಹೊರ್ಕಣಕ. ಈ ಕಣೆ ಎಲ್ಲ ಕಲರ್ ಚೇಂಜ್ ಆಯ್ತು. ಒಂಚೂರು ಈ ಈರುಳ್ಳಿ ನೀರುಳ್ಳಿ ಎಲ್ಲ ಮೆದು ಆಯ್ತು. ಈಗ ಇದಕ್ಕೆ ನಾ ಹಾಗಲಕಾಯಿ ಕಟ್ ಮಾಡಿ ಇಟ್ಟಿನಲ್ಲ ಅದನ್ನೆಲ್ಲ ಹಾಯ್ಕೊಂತಿದ್ದೆ. ಹಾಗಲಕಾಯಿಗೆ ನಾವು ಒಂಚೂರು ಉಪ್ಪು ಹಾಕಿತ್ತಲ್ಲ, ಆ ನೀರನ್ನೆಲ್ಲ ತೆಗ್ದಿದೆ. ಈಗ ಇದನ್ನ ಹಾಗಲಕಾಯಿ ಹಾಯ್ಕೊಂಡೆ ಔಟಿಕಾಯಿನೂ ಇದಕ್ಕೆ ಹಾಯ್ಕೊಂತಿದ್ದೆ. ಈ ಔಟಿಕಾಯಿ ಹುಳಿ ಇರುತ್ತೆ. ನಾವೆಲ್ಲ ಮೊದಲು ಎಷ್ಟು ಔಟಿಕಾಯಿ ತಿಂದಿತ್ತು ಒಂದು ಲೆಕ್ಕ ಇಲ್ಲದ. ಈಗ ಇದನ್ನೆಲ್ಲ ಪೂರ್ತಿ ಹಾಯ್ಕೊಂಡಿದೆ. ಈಗ ಈ ಪಾತ್ರ ಸಾಕತ್ತೋ ಇಲ್ಲಯೋ ಡೌಟ್ ಆಯ್ತು. ಇರಲಿ, ಇದೆಲ್ಲ ಒಂಚೂರು ಬಾಡಿಸ್ಕೊಳಕ ಎಲ್ಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊತ ಇದ್ದೆ. ನಿಜ ಈ ವಿಡಿಯೋ ಕಾಣ್ತಿದ್ದರಿಗೆ ನಾನು ಎಂತ ಹೇಳ್ತಿದ್ದೆ ಅರ್ಥ ಆತಿಲ್ವೋ ನಂಗಂತೂ ಒಂದೂ ಗೊತ್ತಿಲ್ಲ. ಆರು ಇರಲಿ, ನಾನು ಇದು ಕುಂದಾಪುರ ಕನ್ನಡದಾಗೇ ಮಾಡ್ಕೊಂಡಳಿ ಈ ವಿಡಿಯೋ ಮಾಡ್ತಾ ಇದ್ದೆ.
ಈ ಕಡೆ ಇದನ್ನೆಲ್ಲ ಲಾಯ್ಕ್ ಮಾಡಿ ಫ್ರೈ ಫ್ರೈ ಮಾಡೋದಂದ್ರೆ ಬಾಡಿಸ್ಕಣಕ ನಿಮ್ಗೆ ಔಟಿಕಾಯಿ ಸಿಪ್ಪಿ ಕಲರ್ ಎಲ್ಲ ತೋರ್ತಿತ್ತೇನೋ ಒಂಚೂರು ಕಲರ್ ಎಲ್ಲ ಚೇಂಜ್ ಆಯ್ತು. ಈ ಔಟಿಕಾಯಿ ಸಾಧಾರಣಕ್ಕೆ ಬೇಯೋದಿಲ್ಲ, ಲಾಯ್ಕ್ ಮಾಡಿ ಬೇಕಂದಳಿ ಹೇಳ್ರಿ ಇದನ್ನ ಒಂಚೂರು ಕಮ್ಮಿ ಊರಾಗ ಗ್ಯಾಸ್ ಇಟ್ಕೊಂಡು ಸುಮಾರು ಹೊತ್ತು ಬೇಯಿಸ್ಕಣಕತ್ತ. ಈ ಕಡೆ ಇದೆಲ್ಲ ಒಂಚೂರು ಕಲರ್ ಚೇಂಜ್ ಆದ್ಮೇಲೆ ನಾನೀಗ ಇದಕ್ಕೆ ಬೆಲ್ಲ ಹೈಕಂತಿದ್ದೆ. ಇದಕ್ಕೆ ಅರ್ಧದಿಂದ 3/4 kg ಬೆಲ್ಲ ಹೈಕಣಕತ್ತ. ನಂಗೆ ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಮಾಡಿ ಹೇಳಿರ ಇದು ಬೆಲ್ಲದ ಗೊಜ್ಜೇನು ಅಲ್ದ ಅಂದಳಿ ಹೇಳಿ. ಬೆಲ್ಲ ಜಾಸ್ತಿ ಬೇಕಾತ್ತೆ ಅಂತಕಂದು ಹೇಳ್ರೆ ನಾವು ಔಟಿಕಾಯಿ ಹೈಕೊಂಡಿತ್ತು ಅದು ಹುಳಿ ಇರುತ್ತೆ, ಹಾಗಲಕಾಯಿ ಹೈಕೊಂಡಿತ್ತು ಅದು ಕಹಿ ಇರುತ್ತೆ. ಈ ವೆಯ್ಟ್ ಟೇಸ್ಟು ಬ್ಯಾಲೆನ್ಸ್ ಮಾಡೋಕೆ ನಾವು ಬೆಲ್ಲ ಹೈಕಣಕತ್ತ. ನಮ್ಮೂರಾಗ ಇದನ್ನ ಮಾಡೋದೇ ಹೀಗೆ, ನಾನು ಹೀಗೆ ಮಾಡಿ ತೋರಿಸ್ತಿದ್ದೆ. ಈ ಕಡೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದೆ. ಒಂಚೂರು ಇದನ್ನ ಬೇಯೋಕೆ ಬಿಡಕ್ಕೆ ಬೆಲ್ಲ ಎಲ್ಲ ಒಂಚೂರು ಕರ್ಗಿ ನೀರು ಬಿಡುತ್ತೆ. ನಾವು ಮೊದಲು ಬೇಯಿಸುವತ್ತಾಗ ಈರುಳ್ಳಿ ನೀರು ಬಿಟ್ಕೊಂಡಿರತ್ತೆ, ಹಾಗೆ ಈಗಳು ಬೆಲ್ಲನೂ ನೀರು ಬಿಟ್ಕೊಂತತ್ತ. ನಾವು ಇದಕ್ಕೆ ನೀರೇ ಹಾಕೋಕ್ಕಾಗ ನೀರು ಹಾಕದೆ ಮಾಡ್ರೆ ನಮ್ಗೆ ಸುಮಾರು ದಿನ ಇದನ್ನ ಬತ್ತತ್ತ. ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದೆ. ಬೆಲ್ಲ ಎಲ್ಲ ಕರ್ಗಿ ಒಳ್ಳೆ ನೀರು ಬಿಟ್ಕೊಂಡಿತ್ತು. ಇದನ್ನ ಮತ್ತೂ ಬೇಯಿಸ್ಕೊಳಕ ನಮ್ಗೆ ಔಟಿಕಾಯಿ ಎಲ್ಲ ಬೇಗ ಬೇಯೋದಿಲ್ಲ, ಹಾಗೆ ನಮ್ಗೆ ಇದನ್ನ ನೀರು ಇಪ್ಪುಕುವಾಗ ಹಾಗಾಗಿ ಮತ್ತಿದನ್ನ ಮುಚ್ಚಿ ಬೇಯಿಸ್ಕೊಂತ ಇದ್ದೆ. ಮತ್ತೊಂದು 5 ನಿಮಿಷ ಬೇಯಿಸ್ಕೊಂಡ್ ಮೇಲ್ಕಣಿಕ ನೀರು ಸ್ವಲ್ಪ ಕಮ್ಮಿ ಆಯ್ತು. ಹಿಂಗೆ ಬೆಲ್ಲ ಹಾಕಿ ಲೈಕ್ ಮಾಡಿ ಕೊಯ್ಸ್ಕೊಂಡ್ರೆ ಆ ಔಟಿಕಾಯಿ ಗೊಯ್ಟಿತ್ತಲ್ಲ ಅದ್ರೊಳಗೆಲ್ಲ ಬೆಲ್ಲದ ನೀರೆಲ್ಲ ಸೇರ್ಕಂತ ತಿಂಬುಕ್ ಲೈಕತ್ತ. ಈಗ ನಾನು ಇದಕ್ಕೆ ಒಂದು ಇಡೀ ತೆಂಗಿನಕಾಯಿನ ತುರ್ದು ಹೈಕಂತಿದ್ದೆ. ಸುಮಾರು ದಿನ ತಿನ್ಕೊಂಬಾಗಿದ್ರೆ ಕಾಯಿ ಸುಳಿನ ಲೈಕ್ ಮಾಡಿ ಹೊರ್ಕೊಂಡು ಹೈಕಂಡ್ಲಕ್ಕ ನಾನಿಲ್ಲಿ ಹೊರಿಲ್ಲ, ಹಸಿ ಕಾಯಿ ಸುಳಿನೇ ಹೈಕೊಂಡಿದೆ. ಈಗ ನಾ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹೈಕೊಂಡಿದೆ. ಕಡೆಗೆ ಒಂದು ಸ್ವಲ್ಪ ಉಪ್ಪು ಹೈಕೊಂಡಿದೆ. ಇದೆಲ್ಲ ಒಂಚೂರು ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಳಕ. ನನಗೆ ಗೊತ್ತಿಪ್ಪಂಗೆ ಉಪ್ಪು ಹುಳಿ ಖಾರ ಸಿಹಿ ಕಹಿ ಎಲ್ಲ ಮಿಕ್ಸ್ ಇಪ್ಪು ಅಡ್ಗೆ ಇದು ಒಂದೇ ಯಾಕಂತ. ನಿಮ್ಗೆ ಬೇರೆ ಯಾವ್ದಾದ್ರು ಅಡ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಈ ಕಡೆ ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಂಡಿದೆ. ಇದನ್ನ ಮತ್ತೆ ಮುಚ್ಚಿಟ್ಟು ಲೈಕ್ ಮಾಡಿ ಬೇಯಿಸ್ಕೊಂತ ಇದ್ದೆ. ಗ್ಯಾಸನ್ನು ಕಮ್ಮಿ ಊರಾಗಿಟ್ಕಣಕ. ನಾವು ಕಿಚ್ಚೊಟ್ಟಿ ಮಾಡೋದಾರ ಸ್ವಲ್ಪ ರಗಳಿ ಹತ್ತ ಎಂತಕಂದು ಹೇಳ್ರೆ ಗ್ಯಾಸ್ ಥರ ನಮ್ಗೆ ಅದನ್ನು ಜಾಸ್ತಿ ಕಮ್ಮಿ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆತ್ತ. ಹಿಂದೆ ಎಳಿಕ ಮುಂದೆ ಹುಡ್ಕ ಒಟ್ಟಕ ಅದೆಲ್ಲ ರಗಳಿ. ಈಗ ಗ್ಯಾಸ್ ಮಾಡ್ಕೊಂಬ ಲಾಯ್ಕ್ ಆಯ್ತು. ಈ ಕಣಿ ಗೊಜ್ಜನ್ನ ಎಷ್ಟಾತ ಅಷ್ಟು ಡ್ರೈ ಮಾಡೋ ಕಾಣಿ. ಈ ಕಣಿ ಲಾಯ್ಕ್ ಮಾಡಿ ಹೊರ್ಕೊಂಡು ಬೇಯಿಸ್ಕೊಂಡು ಎಲ್ಲ ಮಾಡಿ ಆಯ್ತು. ಔಟಿಕಾಯಿ ಗೊಜ್ಜು ರೆಡಿ ಆಯ್ತು. ಇದನ್ನು ಕಾಣ್ತಾ ಇದ್ರೇ ಭಯ ನೀರು ಬತ್ತತ್ತ. ಇದನ್ನು ನಾವು ಸುಮಾರು ದಿನ ಇಟ್ಕೊಂಬಕತ್ತ. ದ್ವಾಸೆ ಜೊತೆಗೆ ಇಡ್ಲಿ ಜೊತೆಗೆಲ್ಲ ತಿನ್ಲಕ್ಕ ಲಾಯ್ಕತ್ತ. ಮನೆಗೆ ಎಂತ ಇಲ್ಲ ಅಂದಳಿ ಹೇಳ್ರು ಅನ್ನದ ಜೊತೆಗೆ ಇದೊಂದು ಚೂರು ಇದ್ರೆ ಸಾಕತ್ತ. ಒಂದು ಗೊಯ್ಟು ಸಿಕ್ಕರೂ ಸಾಕು, ಅಷ್ಟು ಒಳ್ಳೆ ಇರುತ್ತೆ. ಸಿಂಪ್ಕಂತ ಲಾಯ್ಕ್ ಮಾಡಿ ಉಣ್ಲಕ್ಕ. ನಿಮ್ಗೆ ಈ ರೆಸಿಪಿ ಇಷ್ಟ ಇವತ್ತೇ ಮನೆಗೆ ಮಾಡಿ. ನಿಮ್ಗೆ ಹಾಗಲಕಾಯಿ ಸಿಕ್ಕುದಿಲ್ಲ ಅಂತ ಹೇಳು ಹಂಗಿಲ್ಲ, ಔಟಿಕಾಯಿ ಸಿಕ್ಕತ್ತೋ ಇಲ್ಲವೋ ನಂಗೆ ಗೊತ್ತಿಲ್ಲ. ಈಗ ನಂಬದ ಒಂದೊಂದೇ ಊರ ಹೊಸ್ತು ಶುರುವತ್ತ, ಹಂಗಾಗಿ ಈ ಔಟಿಕಾಯಿನ ಅಂಗಡಿಯಾಗೆ ಸಂತಗೆಲ್ಲ ಮಾರೋಕೆ ಇಟ್ಕೊಂತಾರ. ಈ ಕಣಿ ಇದನ್ನು ತಿಂಬುದು ಹೆಂಗೆ ತೋರಿಸ್ತೆ ಕಣಿ. ಈ ಗೊಯ್ಟದನ್ನ ಈ ಥರ ಸಿಂಬಿ ಅದ್ರಾಗ ಎಂಥದ್ದು ಇಪ್ಪುಕಾಗ ಆ ಥರ ಸಿಂಬಿ ಬೆಚ್ಚಕ. ಹೊಸ್ತು ಅಂತ ಹೇಳಿದ್ರೆ ನಮ್ಮ ಸಾಂಪ್ರದಾಯಿಕ ಆಚರಣೆ. ನಾವು ಇದರಲ್ಲಿ ಭತ್ತದ ತೆನೆನ ಪೂಜೆ ಮಾಡ್ತೀವಿ. ಭತ್ತದ ತೆನೆ ಹೊಸದಾಗಿ ಫಸಲು ಬಂದವಾಗ ಇದನ್ನ ಪೂಜೆ ಮಾಡಿ ಇದರಲ್ಲಿರುವಂತಹ 9 ಅಕ್ಕಿ ಕಾಳನ್ನು ತಗೊಂಡು ಅದರಿಂದ ಅನ್ನ ಮಾಡ್ತೀವಿ. ಅದನ್ನೇ ನಾವು ಹೊಸಕ್ಕಿ ಅನ್ನ ಅಂತ ಹೇಳ್ತೀವಿ. ಮದುವೆ ಆಗಿರುವಂತಹ ಹೆಂಗಸರು ಈ ಹೊಸಕ್ಕಿ ಅನ್ನನ ತಮ್ಮ ತವರು ಮನೆಯಲ್ಲಿ ಊಟ ಮಾಡೋದಿಲ್ಲ, ಅದನ್ನ ಗಂಡನ ಮನೆಯ ಹೊಸ್ತಿನ ದಿನ ಆ ಹೊಸಕ್ಕಿ ಅನ್ನನ ಊಟ ಮಾಡ್ತಾರೆ. ಹಾಗೆ ಎಲ್ರಿಗೂ ಊಟ ಮಾಡೋದಕ್ಕಿಂತ ಮೊದಲು ಹೊಸ್ತು ಉಣ್ತೀವಿ ಅಂತ ಅಂದರೆ ಹೊಸ್ತು ಊಟ ಮಾಡ್ತೀವಿ ಅಂತ ಎಲ್ರಿಗೂ ಹೇಳ್ಕೊಂಡು ಬರೋದು ವಾಡಿಕೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ. ಹಾಗೆ ನಾನು ಮಾತಾಡಿರುವಂತಹ ಕುಂದಾಪುರ ಕನ್ನಡ ನಿಮ್ಗೆ ಇಷ್ಟ ಆದರೆ ಇದೇ ರೀತಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.